ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂದರೆ ನಮ್ಮ ಅಕ್ಕನ ಮನೆ ಗೃಹಪ್ರವೇಶಕ್ಕೆ ಬಂದಿದ್ದೀವಿ, ಅಂದರೆ ನಮ್ಮ ಗೆಳತನ ಮಗಳ ಮನೆ ಗೃಹಪ್ರವೇಶಕ್ಕೆ ಬಂದಿದ್ದೀವಿ. ಸೊ ನೋಡೋಣ ಇವತ್ತು ಡೇ ಹೇಗೆ ಹೋಗುತ್ತೆ ಅಂತ. ಈಗ ಜಸ್ಟ್ ಬಂದೆ ನಾನು. ಗೈಸ್, ಇವಾಗ ನಾನು ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ಅಂದರೆ ನಾನು ಸ್ವಂತ ಅಕ್ಕನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ನೋಡಿ, ಇವರೇ ನಮ್ಮ ಅಕ್ಕ ಮತ್ತು ಇವರು ನಮ್ಮ ಮಾಮ. ಗೈಸ್ ನೋಡಿ, ಗೌರಿ ಕೂರಿಸಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ಲಕ್ಷಣವಾಗಿದೆ ನೋಡಿ. ಮತ್ತು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದೆ. ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಆ ಕಡೆ ಹೋಗಿ. ನೋಡಿ ಈಗ ನೋಡಿ ಗೈಸ್, ಫೋಟೋ ಎಲ್ಲ ಫುಲ್ ಗ್ಯಾಂಗ್ ನಿಂತ್ಕೊಬಿಟ್ಟಿದ್ದಾರೆ ಫೋಟೋ ತಗೊಳಕ್ಕೆ. ಗೈಸ್, ನಾನು ಮೇಲೆ ಬಂದ್ಬಿಟ್ಟೆ. ಫುಲ್ ಕೆಳಗಡೆ ಫುಲ್ಲು ಜನ ಇದ್ದರು, ಅಲ್ಲಿ ಉಸಿರಾಡೋಕ್ಕೂ ಜಾಗ ಇಲ್ಲ, ಅದಕ್ಕೆ ಫುಲ್ ಮೇಲೆ ಬಂದುಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ನಿಮಗೆ ಮನೆ ತೋರಿಸ್ಬೇಕು. ನಾನು ಮನೆ ತೋರಿಸ್ತೀನಿ. ಮನೆ ತೋರಿಸಿ ನೆಕ್ಸ್ಟು ಊಟ ಮಾಡಿಕೊಂಡು ನೋಡೋಣ. ಗೈಸ್, ಇವಾಗ ಬಂದಿದ್ದೀನಿ ಊಟ ಮಾಡೋಕ್ಕೆ. ಏನೇನು ತಿಂತೀನಿ, ಏನೇನು ಮಾಡಿದ್ದಾರೆ ನನಗೂ ಗೊತ್ತಿಲ್ಲ, ನೋಡೋಣ. ನಾನು ಫುಲ್ ಹೊಟ್ಟೆ ಹಸಿತಿತ್ತು ನನಗೆ. ಅಂದರೆ ನನಗೆ ಫುಲ್ ಜನ ಇದ್ದರೆ ನನಗೆ ತಿನ್ನೋಕ್ಕಾಗಲ್ಲ, ಒಂಥರ ಅನಿಸ್ಬಿಡುತ್ತೆ ಫುಲ್ ಜನ ಇದ್ದರೆ. ಅಂದರೆ ಹೊಟ್ಟೆ ಹಶು ಆಗ್ತಿರುತ್ತೆ, ಆದ್ರೂ ತಿನ್ನೋಕ್ಕಾಗಲ್ಲ. ನೋಡೋಣ ಏನು ತಿಂತೀನಿ ಅಂತ ಇವಾಗ, ಓಕೆನಾ ಗೈಸ್? ಇವಾಗ ಎಲೆ ಹಾಕಿದ್ರು, ಈಗ ಎಲೆ ವಾಶ್ ಮಾಡಿ ಫುಲ್ ಬ್ಯಾಟಿಂಗ್ ಮಾಡೋದೆ. ಗೈಸ್, ಇದೆಲ್ಲ ಸೈಡ್ಸು, ಮೇನ್ ಡಿಶ್ ಬರುತ್ತೆ, ವೆಯ್ಟ್ ಮಾಡಿ. ಯಾರು ಇಂತಾರೆ? ಒಬ್ಬಟ್ಟು ಗೈಸ್, ಒಬ್ಬಟ್ಟು ಸ್ವಲ್ಪ ಸ್ವಲ್ಪ ಗೈಸ್, ಈ ಥರ ಊಟ ಎಲ್ಲ ಲೈಕ್ ನಾರ್ಮಲ್ ಮನೇಲಿ ಇರ್ತೀವಲ್ಲ ನಾವು, ಆವಾಗ ತಿನ್ಬೇಕು ಅನಿಸ್ತಾ ಇರುತ್ತೆ. ಈ ಥರ ಫಂಕ್ಷನ್ಸ್ಗೆಲ್ಲ ಬಂದಾಗ ಫುಲ್ ತಟ್ಟೆ ತುಂಬ ಇದ್ರೂ ತಿನ್ಬೇಕಂತ ಅನಿಸಲ್ಲ. ಏನು ಹೇಳ್ತೀರಾ? ಇವಾಗ ಊಟ ಮಾಡಿಕೊಂಡು ಮೇಲೆ ಬಂದೇವಂತೆ. ಇವಾಗ ನೆಕ್ಸ್ಟ್ ಕೆಳಗಡೆ ಹೋಗಬೇಕು. ಗೈಸ್, ಇವಾಗ ನಾನು ಲೈಕ್ ಫೋನ್ ಚೇಂಜ್ ಮಾಡ್ತೀನಿ. ನಾನು ಫೋನಲ್ಲಿ ವೀಡಿಯೋ ಮಾಡ್ಕೋತೀನಿ, ಬಿಕಾಸ್ ಅಕ್ಕಗೆ ಕೆಲಸ ಇದೆ ಅಂತ ಈಗ ಹೋಗ್ತಾರೆ ಅವರು. ಸೊ ಫುಲ್ ಅರ್ಜೆಂಟಾಗಿದ್ದಾರೆ, ಈಗ ಹೋಗ್ತಾರೆ. ಲಾಗಿನ್ ಟೈಮ್ ಆಯಿತು, ಲಾಗಿನ್ ಟೈಮ್ ಆಗಿದೆ, ಅವ್ರು ಹೋಗ್ತಾರೆ. ನಾನು ನನ್ನ ಫೋನಲ್ಲಿ ಮಾಡ್ಕೋತೀನಿ. ಈ ಫೋನಲ್ಲಿ ಮನೆ ತೋರಿಸ್ಬಿಟ್ಟು ನೆಕ್ಸ್ಟ್ ಏನು ಬರುತ್ತೆ ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಾಯ್ ಹೇಳಿ. ಬಾಯ್ ಬಾಯ್ ಗೈಸ್, ಅಕ್ಕ ಹೋದ್ರೆ ಈಗ ನಾನು ನನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊತಿದ್ದೀನಿ. ಮನೆ ತೋರಿಸ್ಬೇಕಿತ್ತಲ್ಲ ನಿಮಗೆ, ತೋರಿಸ್ತೀನಿ. ಅದು ಫುಲ್ ಜನ ಇದ್ದಾರೆ, ಊಟ ಎಲ್ಲ ಹಾಕ್ಸಿದಾರಲ್ಲ, ಲೈಕ್ ಹೆಂಗೆ ತೋರ್ಸೋಕ್ಕಾಗೋದು ಗೊತ್ತಾಗ್ತಿಲ್ಲ ನನಗೆ, ಹೆಂಗೆ ತೋರ್ಸೋದು, ಯಾವ ಕಡೆಯಿಂದ ತೋರಿಸೋದಂತ ಗೊತ್ತಾಗ್ತಿಲ್ಲ ನನಗೆ. ಇರಿ ನೋಡಿ, ಇದೇನು ಏನು ಎಡೆ ಇಟ್ಟಿದ್ದಾರೆ, ಏನು ಗೊತ್ತಿಲ್ಲ ನನಗೆ ಏನಂತ. ದೇವ್ರಿಗೇನೋ ಇಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿ ಚಪ್ರ ಹಾಕಿದ್ದಾರೆ. ನಾನು ಆ ಕಡೆಯಿಂದ ಹೋಗಿ ತೋರಿಸ್ಬೇಕು ಹಿಂಗೆ ಮೇಲೆ. ಇದು ಫುಲ್ ಚಪ್ರ ಹಾಕ್ಬಿಟ್ಟಿದ್ದಾರಲ್ಲ, ಕಾಣೋದಿಲ್ಲ. ಇರಿ, ನಾನು ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ನೋಡಿ, ಇಷ್ಟು ಕ್ಯಾಪ್ಚರ್ ಮಾಡ್ಬೋದು ಗೈಸ್. ಮೇಲೆ ಹೆಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಹಿಂಗೆ. ಹಾಂ ಗೈಸ್, ನೋಡಿ, ಇವರು ನಮ್ಮ ಮಾಮ ಇದ್ದಾರಲ್ವಾ, ಅವರ ಅಣ್ಣ ಅವರು. ಹಾಯ್ ಮಾಡಿ ಅಂಕಲ್. ಹಾಯ್ ಮಾಡ್ರಿ. ಹಾಯ್. ಹಾಂ, ಸರಿಯಾಗಿ ಬಂದಿಲ್ಲ. ಬಂದಿದೆ ಸಾಕು. ಹಿಂಗಿದ್ದೀರಿ ಸರ್, ನಮ್ಮ ಸ್ನೇಹಿತರು ನಾಗರಾಜ್. ಯಾರು? ಇವರು. ಹಾಯ್ ಅಂಕಲ್. ಇದೇ ಮನೆ, ಇದು ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ, ಇದು ಮನೆ. ಚೆನ್ನಾಗಿದೆ ಗೈಸ್ ಮನೆ.
ಇವ್ರು ನಮ್ಮ ದೊಡ್ಡಪ್ಪ, ನಮ್ಮ ಪಪ್ಪ ಅವರು ಇದ್ದಾರಲ್ವ, ಅವ್ರ ಅಣ್ಣ ಇವರು. ದೊಡ್ಡಪ್ಪ ಹಾಯ್ ಹೇಳು. ಹಾಯ್. ನಮ್ಮ ಮಾಮ ಇದ್ದಾರಲ್ಲ ಅವ್ರ ಮಗ, ಒನ್ ಆ್ಯಂಡ್ ಓನ್ಲಿ ಸನ್, ನಿತಿನ್ ಅಂತ ಹೆಸರು. ಹಾಯ್ ಮಾಡು ನಿತಿನ್. ಗೈಸ್ ನೋಡಿ, ಇವರು ನಮ್ಮ ಮಾಮ ಇದ್ದಾರಲ್ಲ ಅವ್ರ ಮಗ ಇವರು. ನೆಕ್ಸ್ಟ್ ಇಲ್ಲಿ ಬಂದು ಅಂಕಲ್ನ ಮಾತಾಡ್ಸಿದ್ನಲ್ವ, ಅಲ್ಲಿದ್ದಾರೆ ನೋಡಿ, ಅಲ್ಲಿದ್ದಾರಲ್ಲ ಅವ್ರ ಮಗ ಇವರು ಚಿಕ್ಕ ಮಾವ ಅವ್ರ ಅಣ್ಣನ ಮಕ್ಕಳು ಗೈಸ್ ಇವರಿಬ್ರು. ಹಾಯ್ ಮಾಡಿ. ಇವರೆಲ್ಲ ಫ್ರೆಂಡ್ಸ್ ಗೈಸ್. ಇವಾಗ ಬಂದೆ ಮನೆಗೆ. ಏನು ಅಂತ ಅಂದರೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಕ್ಯಾಶುವಲ್ ಔಟ್ಫಿಟ್ನ ಹಾಕ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಅಲ್ಲಿ ನಮ್ಮ ದೊಡ್ಡಮ್ಮ ಮಗಳಿಗೆ ಬೇಬಿ ಆಗಿದೆಯಂತೆ, ಸೊ ನೋಡ್ಕೊಬರಕ್ಕೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಇವಾಗ ಬಂದೆ ಅಂದರೆ ಬಂದೊಂದು ಹಾಫ್ ಆನ್ ಅವರ್ ಆಯಿತು. ಬಂದು ಮಗುನ ಮಾತಾಡಿಸ್ಕೊಂಡು ಇನ್ನೂ ಇಲ್ಲೇ ಮಾತಾಡ್ಕೊಂಡಿದ್ದೀವಿ. ಅದು ಸಿದ್ವಿನ್ ಹಾಸ್ಪಿಟಲಲ್ಲಿ ಬಂದಿದ್ದೀವಿ, ಚಿಕ್ಕಬಳ್ಳಾಪುರ ಸಿದ್ವಿನ್ ಹಾಸ್ಪಿಟಲಲ್ಲಿ. ಈಗ ಇನ್ನೊಂದು 10 ನಿಮಿಷ ಇಲ್ಲಿಂದ ಬಿಡ್ತೀವಿ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಒಂದೂವರೆ ಗಂಟೆ ಆಗುತ್ತೆ ಹೋಗೋಕ್ಕೆ. ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಮಗುನ ಆ್ಯಕ್ಚುಲಿ ವೀಡಿಯೋದಲ್ಲಿ ತೋರಿಸ್ಬಾರ್ದು, ಅಂದರೆ ಅವಾಗೇ ಹುಟ್ಟಿದ ಮಗುನ ತೋರಿಸ್ಬಾರ್ದು, ದೃಷ್ಟಿ ಆಗುತ್ತೆ, ಅದಕ್ಕೆ ಗೈಸ್. ಇವಾಗ ಹುಟ್ಟಿರೋ ಮಗುನ ಅಂದರೆ ಚಿಕ್ಕ ಮಕ್ಕಳಿಗೆ ಬೇಗನೆ ದೃಷ್ಟಿ ಆಗಿಬಿಡುತ್ತೆ, ಅದಕ್ಕೆ ವೀಡಿಯೋದಲ್ಲಿ ತೋರಿಸ್ತಿಲ್ಲ, ಸಾರಿ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ, ಒಂದು 10 ಮಿನಿಟ್ಸ್ ಆಯ್ತೇನೋ ಬಂದೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಬ್ಲಾಗ್ ಏನು ಮಾಡೋಣ ಅಂತ ನೋಡಿದೆ, 2% ಏನೋ ಇತ್ತು. ಅದಕ್ಕೋಸ್ಕರ ನಾನು ಮತ್ತೆ ಚಾರ್ಜಿಗೆ ಹಾಕಿ ಈಗ ತೊಗೊಬಂದಿದ್ದೀನಿ ಫೋನ್ ಬ್ಲಾಗ್ ಏನು ಮಾಡೋಕ್ಕೆ. 1 2 2 3 4 5 6 7 8 9 10 A B C D E ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶರಣ್ಯ ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಬಾಯ್.